ಇಲ್ಲಿ ಬಂದು ಹೋರಾಟ ಮಾಡಿದ್ವಿ, ದಾವಣಗೆರೆ ಬಂದ್ ಮಾಡಿದ್ವಿ, ದಾವಣಗೆರೆ ಬಂದ್ ಮಾಡಿದ್ವಿ, ಬೈಕ್ ರ್ಯಾಲಿ ಮಾಡಿದ್ವಿ, ಚೀಫ್ ಇಂಜಿನಿಯರ್ ಎಷ್ಟು ಜನ ಮತ್ತೆ ಎಷ್ಟು ಸಾವಿರ ಜನ ಊಟ ಅಲ್ಲಿ ಇಲ್ಲಿನೇ ಅವ್ರು ಹೇಳ್ತಾರೆ ಅಲ್ಲ 1.5 ಕಿಲೋಮೀಟರ್ ಎಲ್ಲಿ ಇದ್ದಿದ್ದು ಅಲ್ಲ ಅದೇ ಇನ್ನೊಂದು ಹೇಳ್ತಾರೆ ಈ ಏರಿಯಾ ಗ್ರಾಮ ಠಾಣೆ ಅಂತ ಹೇಳ್ತಾರೆ. ಗ್ರಾಮ ಠಾಣೆಗೆ ಪರ್ಮಿಷನ್ ಕೊಡೋಕೆ ಅಧಿಕಾರ ಇಲ್ಲ. ಒಂದು ಜಲಾಶಯ ಕೆಳಭಾಗದಿಂದ ಸರ್ಕಾರಕ್ಕೂ ಅಧಿಕಾರ ಇಲ್ಲ, ಮುಖ್ಯಮಂತ್ರಿಗೂ ಅಧಿಕಾರ ಇಲ್ಲ, ಮತ್ತು ನೀರಾವರಿ ಇಲಾಖೆಯವರಿಗೂ ಅಧಿಕಾರ ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡೋಕ್ಕೆ ಇದಿಲ್ಲ. ಹಾವೇಳಿದ್ರು ಬಫರ್ ಜೋನ್ ಬಿಟ್ಟು ಮುಂದೆ ಕೆಲಸ ಮಾಡ್ತೀವಿ, ಸ್ಫೋಟ ಮಾಡಬಾರ್ದು. ಈಗ ಜಲಾಶಯ ನೀರೇನು ಎತ್ಕೊಡಲಿ, ಇದು ವೇಸ್ಟ್ ಹೋಗೋದನ್ನ ಕುಡಿ ವಿರೋಧಿಲ್ಲ. ಯಾಕಂದ್ರೆ ಎಲ್ಲಕ್ಕೂ ವಿರೋಧ ಮಾಡಿದ್ರೆ ನಮ್ಮನ್ನು ಬೇರೆ ತಿಳ್ಕೊಳ್ತಾರೆ. ಇವ್ರೇನಪ್ಪ ಎಲ್ಲ ಬಫರ್ ಜೋನ್ಗೆ ಸ್ಫೋಟ ಮಾಡೋದಲ್ಲ, ಅದೇ ಬಫರ್ ಸ್ಫೋಟ ಮಾಡಿದ್ದು ಇದು ತಪ್ಪು ಅಂತ ಖಂಡಿಸ್ತೀವಿ. ಇದನ್ನು ನಾಳೆ ಯಾರಾದ್ರೂ ಕೇಳಿದಾಗ ಇದು ಹೇಳ್ಬೇಕು, ಬಫರ್ ಜೋನ್ ಕೆಲಸ ಮಾಡಿದ್ರು ಇದು ಸತ್ಯನೇ ಹೌದಲ್ಲ, ಇದು ಡಾಕ್ಯುಮೆಂಟ್ಸ್ ಇದೆ, ಸ್ಫೋಟ ಮಾಡಿದ್ದಾರೆ. ಒಳ್ಳೆ ಅಂಚಿನಿಂದ 100 ಮೀಟರ್ ಆ ಕಡೆ ನಾವು ಬಫರ್ ಜೋನ್ ಅಲ್ಲಿ ಕೆಲಸ ಮಾಡ್ತಿದ್ರು, ಕಾಮಗಾರಿ ನಿಲ್ಸಿದ್ದೆ ನಿಲ್ಸಿ. ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಕಳಸಲ್ಲಿ ಹೋರಾಟ ಮಾಡಿದ್ವಿ. ನಿಮ್ದು AW ಅಷ್ಟೇ, ನೀವು ಸ್ವಲ್ಪ ಇರಿಗೇಷನ್. ನಾವು ಹೇಳೋದು ಬಫರ್ ಜೋನ್ ಬಸ್ ಸೇರ್ತಿದ್ದು 800 ಮೀಟರ್ ಇಲ್ಲಿದ್ದು. ಆಮೇಲೆ ಗ್ರಾಮ ಠಾಣೆಗೆ ಓಪನ್ ಮಾಡಿದ್ರು ಮೊನ್ನೆ ಕಡೂರಲ್ಲಿ. ಈಗ ನೀರು ಹೋಯ್ತು ಅಲ್ಲಿ ಕಡೂರಿಗೆ ಹೋಗಲಿ. ಇದು ಹೊಸದುರ್ಗ ಇದು ಕಡೂರಿಗೆ ಒಂದು, ಹೊಸದುರ್ಗೊಂದು, ಕಡೂರಿಗೊಂದು. ಅಲ್ಲಿ ಕಡೂರು ತರೀಕೆರೆ ಅಲ್ಲಿ ಅಲ್ಲ ಏನಾರು ಹಾಕಿಕ್ಯಾರು ನೀರು ಹೋಗೋ ತೊಂದರೆ ಆಗುತ್ತಲ್ಲ. ಪ್ರೊಡಕ್ಷನ್ ಬರೀ ಮುಂದಕ್ಕೆ ಡೌನ್ ಇದೆ. ಕಾಮಗಾರಿ ಎಷ್ಟು ಕಳಪೆ ಇತ್ತು ಅವಸರ ಮಾಡಿದ್ರೆ ನಾವು ಅದೇ ಮತ್ತೆ ಮುಚ್ಚಾಕಿರಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅಕ್ರಮವಾಗಿ ಕಾಮಗಾರಿಯನ್ನು ಅನುಮತಿ ಇಲ್ಲದೆ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿಗೆ ನಾವು ಅನೇಕ ಬಾರಿ ಹೇಳಿದ್ದೀವಿ, ಕುಡಿಯುವ ನೀರಿಗೆ ನಮ್ಮ ವಿರೋಧ ಇಲ್ಲ. ಭದ್ರಾ ಜಲಾಶಯದ ಕೆಳಭಾಗದಲ್ಲಿ ಭದ್ರಾ ಜಲಾಶಯದಿಂದ ನೇರವಾಗಿ ಭದ್ರಾ ನಮ್ಮ ಬಲದಂಡೆ ದಾವಣಗೆರೆ ಜಿಲ್ಲೆಗೆ ಹೋಗ್ತಕ್ಕಂಥ ರೈತರು ಕೊನೆ ಭಾಗಕ್ಕೆ ನೀರು ಸಿಗಲ್ಲ. ಹೊಸದುರ್ಗ ಮತ್ತು ಬೇರೆ ಬೇರೆ ತಾಲೂಕಿಗೆ ನೀರು ಕೊಡೋಕ್ಕೆ ಕಳೆದ ವರ್ಷ ಭಾಳಷ್ಟು ಹೋರಾಟಗಳು ಮಾಡಿದ್ವಿ. ಭದ್ರಾ ಜಲಾಶಯದ ಪೊಲೀಸರು ಬಂಧಿಸಿದ್ರು, ದಾವಣಗೆರೆ ಹೈವೇ ಬಂದ್ ಮಾಡಿದ್ವಿ, ದಾವಣಗೆರೆ ನಗರ ಬಂದ್ ಮಾಡಿದ್ವಿ, ಶಿವಮೊಗ್ಗ ಚೀಫ್ ಇಂಜಿನಿಯರ್ ಕಚೇರಿ ಮುತ್ತಿ ಹಾಕಿದ್ವಿ, ಮತ್ತು ಬೆಂಗಳೂರು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಕಬ್ಬನ್ ಪಾರ್ಕ್ ಎಲ್ಲ ಕಡೆ ನಮ್ಮನ್ನು ಪೊಲೀಸರು ಬಂಧಿಸಿದ್ರು. ಶಿವಮೊಗ್ಗದಲ್ಲೂ ಸಿ ಆಫೀಸಲ್ಲಿ ಹೋರಾಟ ಮಾಡಿದಾಗ ಬಂಧಿಸಿದ್ರು. ಕುಂದೂರಲ್ಲಿ ನಮ್ಮ ಹೊನ್ನಾಳಿ ಕ್ಷೇತ್ರದ ತಾಲೂಕಿನ ಕುಂದೂರಲ್ಲಿ ನಾವೆಲ್ಲ ಸೇರಿ ಬಹಳ ದೊಡ್ಡ ರೈತ ಸಮಾವೇಶವನ್ನು ಮಾಡಿದ್ವಿ. ರೈತ ಒಕ್ಕೂಟದಿಂದ ನಾವು ಒಂದು ನಿರ್ಣಯ ಮಾಡಿದ್ವಿ, ಭದ್ರೆ ನಮ್ಮೆಲ್ಲರಿಗೂ ರೈತರ ಜೀವನಾಡಿ, ಅಭದ್ರಕ್ಕೆ ಬಿಡುವುದಿಲ್ಲ ಸಂಕಲ್ಪ ಮಾಡಿದ್ವಿ. ನಾವು ಫೋಟೋ ಶೂಟ್ಗೋಸ್ಕರ ಬರ್ತಕ್ಕಂಥವ್ರಲ್ಲ, ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಕಳಕಳಿಯಿಂದ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಇಲ್ಲಿ ಸ್ಫೋಟ ಮಾಡ್ತಾರೆ ಅಂತ ಹೇಳಿದ್ರು. ಈ ಭ್ರಷ್ಟ ಅಧಿಕಾರಿಗಳು ನಾನು ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ನೀರಾವರಿ ಇಲಾಖೆಯ SE ಎಕ್ಸಿಕ್ಯೂಟಿವ್ ಹೇಳ್ತಾರೆ, ಸರ್ ನಾವು ಎಲ್ಲೂ ಬ್ಲಾಸ್ಟ್ ಮಾಡಿಲ್ಲ, ಬ್ಲಾಸ್ಟ್ ಮಾಡಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಸ್ಪಾಟಿಗೆ ಬಂದ್ರಿ ಅಂದರೆ ನಾವು ಬೆಂಗಳೂರು ಮೀಟಿಂಗ್ ಇದ್ದೀವಿ, AW ಕಳಿಸ್ಕೊಡ್ತೀವಿ ಅಂತ. ನಾವು ಇಲ್ಲಿ ಸ್ಥಳಕ್ಕೆ ಬಂದರೆ
ಬಂಡೆ ಬ್ಲಾಸ್ಟ್ ಮಾಡಿದಂಥ ಫೋಟೋಗಳಿದೆ, ಉದಾಹರಣೆ ಇದೆ. ಆದರೆ ಇಲ್ಲಿ ಕೆಳಭಾಗದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಇದು ಇಟಾಚಿ JCB ಇಂದ ಬಂಡೆ ಪುಡಿ ಪುಡಿ ಆಗಲ್ಲ. ಇದು ಕೇವಲ ಜಲಾಶಯದ ಕೆಳಭಾಗ 800 ಮೀಟರ್ ಇದೆ. ಇದು ಗ್ರಾಮ ಠಾಣೆ ಅಂತ ಹೇಳ್ತಾರೆ, ಗ್ರಾಮ ಪಂಚಾಯತಿ ಅನುಮತಿ ಅಂತ ಹೇಳ್ತಾರೆ. ನಾವು ಕೇಳ್ತಾ ಇದೀವಿ ಗ್ರಾಮ ಪಂಚಾಯತಿಗೆ ಇದು ಬಫರ್ ಝೋನ್ ಬರೋದ್ರಿಂದ ಅನುಮತಿ ಕೊಡೋಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಾವು ಈ ಸರ್ಕಾರ ಕೇಳ್ತಾ ಇದೀವಿ, ಇದನ್ನ ಕಾಮಗಾರಿ ನೀವು ಹೊಳೆಯಿಂದ ನೀರು ಕೊಡಿ, ನಮಗೇನಿಲ್ಲ, ಇದು ಹೊಳೆಯಿಂದ ಹೋಗ್ತಕ್ಕಂಥ ನೀರನ್ನ ಕುಡಿಯುವ ನೀರು ಕೊಡಿ, ಎಲ್ಲಿಗಾದ್ರೂ ಕೊಡಿ. ಆದರೆ ಜಲಾಶಯ ಕೆಳಭಾಗದಲ್ಲಿ ಸ್ಫೋಟ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತೇನಾದರೂ ಸ್ಫೋಟ ಮಾಡಿದರೆ ಇಲ್ಲಿ ಮನೆಗಳು, ಅದು ರಾತ್ರಿ ಟೈಮ್ ಯಾಕೆ ಸ್ಫೋಟ ಮಾಡಬೇಕಾಯ್ತು? ರಾತ್ರಿ ಟೈಮ್ ಸ್ಫೋಟ ಮಾಡಿದ್ದಾರೆ, ಮನೆಗಳೆಲ್ಲ ಬಿರುಕುಟ್ರ ಫೋಟೋಸ್ ಇದೆ. ಇವತ್ತು ನಾವು ಮುಖಂಡರುಗಳು, ನಮ್ಮ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದ ಮುಖಂಡರುಗಳು ಸಾಂಕೇತಿಕವಾಗಿ ನಾವು ರೈತನ ಯಾರನ್ನ ಆಹ್ವಾನ ಮಾಡಿಲ್ಲ. ನಾವು ನಿನ್ನೆ ತೀರ್ಮಾನ ಮಾಡಿ 8-10 ಜನ ನಮ್ಮ ಮಾಜಿ ಶಾಸಕರ ಬಸವರಾಜ ನಾಯ್ಕರು ಬಂದರೆ, ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದ ಅಧ್ಯಕ್ಷರಾದ ಕೊಳಲಹಳ್ಳಿ ಸತೀಶಣ್ಣ ಬಂದರೆ, ನಮ್ಮ ದಾವಣಗೆರೆ ಜಿಲ್ಲಾ ಉತ್ತರದ ಅಭ್ಯರ್ಥಿ ಮತ್ತು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಲೋಕಿಕೆರೆ ನಾಗರಾಜ್ ಬಂದರೆ, ಹರಿಹರ ರೈತ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಬಂದರೆ, ನಮ್ಮ ದಾವಣಗೆರೆ ಜಿಲ್ಲೆಯ ಮತ್ತೊಬ್ಬ ನಾಯಕರು ರೈತ ಮುಖಂಡರು ಈ ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕಡ್ಲೆಬಾಳ್ ಧನಂಜಯ ಬಂದರೆ, ದಾವಣಗೆರೆ ಉತ್ತರದ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಧ್ಯಕ್ಷರು ಭಾರತಿ ಶಂಕರ್ ಬಂದರೆ, ನಮ್ಮ ಹರಿಹರ ತಾಲೂಕಿನ ಮುಖಂಡರಾದ ಅಂಗನವಾಡಿ ರೇವಣ್ಣರು ಬಂದರೆ, ನಮ್ಮ ನರೇಂದ್ರ ಗೌಡ ರೈತರು ಅವರು ಸಹ ರಾಮಕೋಸ್ ನಿರ್ದೇಶಕರು ಅವರು ಬಂದರೆ, ದಾವಣಗೆರೆ ಉತ್ತರದ ಪ್ರಧಾನ ಕಾರ್ಯದರ್ಶಿ ಜೆ ರುದ್ರೇಶ್ ಬಂದರೆ, ನಮ್ಮ ಮತ್ತೊಬ್ಬ ಹರಿಹರ ಮುಖಂಡರಾದ ಶಮ್ಮಣ್ಣರು ಬಂದರೆ, ಚಂದ್ರು ಪಾಟೀಲ್ ಬಂದರೆ, ಮತ್ತು ಇಲ್ಲಿ ಈ ಹೋರಾಟಕ್ಕೆ ಬಹಳಷ್ಟು ದಿವಸಗಳಿಂದ ನಮ್ಮ ಮೂಡಗಿಲಿಯಪ್ಪ ಅವರು ಸಹ ಅನೇಕ ದಾಖಲೆಗಳನ್ನು ನಮ್ಮ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ನಾವು ಬಂದಿದ್ದೀವಿ, ಭೇಟಿ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಅಧಿಕಾರಿಗಳು ಸುಳ್ಳು ಹೇಳಿದರೆ ಈ ಕಾಮಗಾರಿ ಬ್ಲಾಸ್ಟ್ ಮಾಡೋಕ್ಕೆ ಸಂಪೂರ್ಣ ವಿರೋಧ ಇದೆ. ಕಾಮಗಾರಿ ಸ್ಥಗಿತ ಮಾಡಕ್ಕೆ ಹೇಳಿದ್ವಿ. ಬ್ಲಾಸ್ಟ್ ಮಾಡಿದರೆ ಇಲ್ಲಿ ಹೊಳೆಯಿಂದ ನೀರು ಪಂಪ್ ಜಾಕ್ವೆಲ್ ನಿರ್ಮಾಣ ಮಾಡಲಿ, ಪಂಪ್ ಹೌಸ್ ಕಟ್ಟಲಿ, ನಮ್ದು ವಿರೋಧ ಇಲ್ಲ. ಆದರೆ ಸ್ಫೋಟ ಮಾಡೋಕ್ಕೆ ವಿರೋಧ ಇದೆ. ಜಲಾಶಯಕ್ಕೆ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಬರ್ತಿದ್ದು ಏನಾದರೂ ಬ್ಲಾಸ್ಟ್ ಮಾಡಿ ರಾತ್ರಿ ಟೈಮ್ ಯಾಕೆ ಮಾಡೋಕೈತೆ ಕಾಲ್ರಂಗಿ ಇವರು? ಇದು ಕಾಲ್ರ ತಾನೇ ಇವರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯವ್ರು ಕೇಳಿದ್ರೆ, ಸರ್ ನಮಗೆ ನೀರಾವರಿ ಇಲಾಖೆ ಅನುಮತಿ ಇದೆ ಅಂತ ಹೇಳ್ತಾರೆ. ಅನುಮತಿ ಕೊಡಿದ್ರೆ ಅಂತ ಹೇಳ್ತಾರೆ. ನೀರಾವರಿ ಇಲಾಖೆಯವರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅನುಮತಿ ಎಲ್ಲೂ ಕೊಟ್ಟಿಲ್ಲ. ಅಕ್ರಮವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಜಲಾಶಯದ ಬಫರ್ ಝೋನ್ ಜಾಗದಲ್ಲಿ ಸ್ಫೋಟ ಮಾಡಿದರೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕಾಮಗಾರಿ ನಾವು ಮತ್ತೊಮ್ಮೆ ಹೇಳ್ತೀವಿ, ಕುಡಿಯ ನೀರಿಗೆ ಒಯ್ಯೋದಕ್ಕೆ ನಮ್ದು ಏನೂ ವಿರೋಧ ಇಲ್ಲ. ನಮ್ಮ ಹೋರಾಟ ಜಲಾಶಯಕ್ಕೆ ಆಪತ್ತು ಬರಬಾರ್ದು, ಭದ್ರ ರೈತರ ಜೀವನಾಡಿ, ಅದಕ್ಕೋಸ್ಕರ ಎಚ್ಚರಿಕೆಯನ್ನು ಕೊಡ್ತೀವಿ. ಇದೇನಾದರೂ ಸ್ಫೋಟ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಭ್ರಷ್ಟ ಈ ಸರ್ಕಾರಕ್ಕೆ, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನೇ ಕೊಡ್ತೀನಿ.